ಸರ್ ಈಗ ಖಾಸಗಿ ಬಸ್ಗಳಲ್ಲಿ ಗೂಡ್ಸ್ ಮಟೀರಿಯಲ್ಗಳನ್ನ ಜಾಸ್ತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿದ್ರೆ ತಾವೇನೇ ಹೇಳ್ತೀವಿ? ಇಲ್ಲ, ಅದೆಲ್ಲ ಆಗಬಾರ್ದು. ಯಾಕಂದರೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಜೀವನೇ ಭಾಳ ಇಂಪಾರ್ಟೆಂಟು. ಅದ್ರ ಸುರಕ್ಷತೆಗೆ ನಾವು ಅದಕ್ಕೆ ಪ್ರಿಕಾಷನರಿ ಏನು ಬೇಕಲ್ಲ, ಎಕ್ಸಿಸ್ಟಿಂಗು ಇವನ್ನ ಎಲ್ಲ ಅಷ್ಟೇ ಇಟ್ಕೋಬೇಕು. ಪ್ರಯಾಣಿಕ ಸುರಕ್ಷತೆಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನಷ್ಟೇ ಇರಬೇಕು, ಮಿಕ್ಕಿದರಲ್ಲಿ ಇರಬಾರ್ದಲ್ಲ. ಗೂಡ್ಸ್ ಓಡಿಸೋಕ್ಕಂತ ಬೇರೆ ಗಾಡಿ ಇರ್ತದೆ, ಅದರಲ್ಲಿ ಅವನ್ನೆಲ್ಲ ಹಾಕಬೇಕು. ಸರ್ ಈಗ ಇಷ್ಟೆಲ್ಲ ಆದರೂ ಆರ್ ಟಿ ಒ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಂತ ಆರೋಪಗಳು ಕೇಳಿಬರ್ತಿದೆ, ಅದಕ್ಕೇನು ಹೇಳ್ತೀವಿ? ಅಲ್ಲ ಸರ್, ಇದು ಗೋರ್ಮೆಂಟು ನಾವು ಸಾರ್ವಜನಿಕವಾಗಿ ಇರಬೇಕಾದ್ರೆ ಅವ್ರ ಜೀವನ ಕಾಪಾಡ್ಕೋಬೋದೇ ಅವ್ರದ್ದೇ. ಅವರು ಅದ್ರ ಬಗ್ಗೆ ನಿಗಾ ವಹಿಸ್ಬೇಕು. ನಿಗಾ ವಹಿಸ್ಬಿಟ್ಟು ಗೂಡ್ಸ್ ಗಾಡಿನ ಗೂಡ್ಸಾಗೆ ಓಡಿಸ್ಬೇಕು. ಯಾಕಂದರೆ ಈಗೆಲ್ಲ ಪ್ರಯಾಣಿಕ ಗಾಡಿಯಲ್ಲಿ ಈ ಥರ ಗೂಡ್ಸ್ ಗಾಡಿನ ತುಂಬ್ಕೊಂಡು ಹೋದರೆ ಆಗೋ ಅನಾಹುತಕ್ಕೆ ಯಾರು ಕಾರಣ ಇರ್ತಾರೆ ಹೇಳಿ ನೋಡೋಣ. ಅದಕ್ಕೆ ಮೇನು ಯಾವುದೇ ಗಾಡಿ ವೆಹಿಕಲಲ್ಲಿ ಓಡಾಡ್ತಿರ್ಬೇಕಾದ್ರೆ, ನಾವು ಟ್ರಾವೆಲಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಷ್ಟ ನಮ್ಮ ಏನಕ್ಕೆ ಸಾರ್ವಜನಿಕರಿಗೆ ಜೀವನ ಸುರಕ್ಷತೆನೇ ಕೊಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಕೆಲವೊಂದು ಬಸ್ಗಳಿಗೆ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ, ಹಾಂ ಅದಕ್ಕೇನು ಹೇಳ್ತೀವಿ? ಮಾಡ್ಬೇಕು ಸರ್. ಅದು ಎಲ್ಲ ಸುರಕ್ಷತೆಗೆ ನೋಡ್ರಿ ಮಾನದಂಡ ಅಂತ ಇರ್ತದೆ. ಸರ್ಕಾರ ಯಾವುದೇ ಇದನ್ನ ಓಡಿಸ್ಬೇಕಾದ್ರೆ ಮಾನದಂಡ ಅಂತ ಇರ್ತದೆ. ಆ ಮಾನದಂಡ ಪ್ರಕಾರ ಸುರಕ್ಷತೆನ ಕೈಗೊಳ್ಳಬೇಕು. ಅದು ಕೈಗೊಳ್ಳೋ ಜವಾಬ್ದಾರಿ ಸರ್ಕಾರದ್ದೇ ಇರುತ್ತೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಜೀವಕ್ಕೆ ಒಳ್ಳೆ ಸುರಕ್ಷತೆಯನ್ನು ಕೊಡ್ಬೇಕಂತ ನಾನು ಅದು. ಖಾಸಗಿ ಬಸ್ ಅವರು ದುಡ್ಡಿನ ಆಸೆಗಾಗಿ ಈ ರೀತಿ ಮಾಡ್ತಾರೆ ಅನ್ನೋ ಆರೋಪ ಇಲ್ಲ, ಅದಕ್ಕೆ ನೋಡ್ರಿ ಅದು ಮಾಡ್ತಾರಂದ್ರೆ ಗೋರ್ಮೆಂಟ್ ಅದನ್ನೆಲ್ಲ ನೋಡ್ಬೇಕಲ್ಲ, ಹೌದಲ್ರಿ? ಆ ದುಡ್ಡಿನ ಆಸೆಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ಮಾಡ್ಬೇಕು ಸರ್. ಜೀವನೇ ಭಾಳ ಇಂಪಾರ್ಟೆಂಟ್ ಸರ್. ಜೀವನ ಬಿಟ್ಟು ಮತ್ತೇನು ಇರ್ತೈತೆ ಹೇಳ್ರಿ? ನಾವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಜೀವ ಇಟ್ಕೊಂಡು ಓಡಾಡ್ತಿರ್ತೀವಿ. ಸುರಕ್ಷತೆಗೆ ಸರ್ಕಾರ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಹೆಸರು ಸರ್? ನಾಗರಾಜ್ ಅಂತ, ಉಳಿದಗುಡ್ಡ. ಸರ್ ಈಗ ಖಾಸಗಿ ಬಸ್ಗಳಲ್ಲಿ ಗೂಡ್ಸ್ ಮಟೀರಿಯಲ್ಗಳನ್ನ ಜಾಸ್ತಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿದ್ರೆ ತಾವೇನೇ ಹೇಳ್ತೀವಿ? ಇಲ್ಲ, ಅದೆಲ್ಲ ಆಗಬಾರ್ದು. ಯಾಕಂದರೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಜೀವನೇ ಭಾಳ ಇಂಪಾರ್ಟೆಂಟು. ಅದ್ರ ಸುರಕ್ಷತೆಗೆ ನಾವು ಅದಕ್ಕೆ ಪ್ರಿಕಾಷನರಿ ಏನು ಬೇಕಲ್ಲ, ಎಕ್ಸಿಸ್ಟಿಂಗು ಇವನ್ನ ಎಲ್ಲ ಅಷ್ಟೇ ಇಟ್ಕೋಬೇಕು. ಪ್ರಯಾಣಿಕ ಸುರಕ್ಷತೆಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನಷ್ಟೇ ಇರಬೇಕು, ಮಿಕ್ಕಿದರಲ್ಲಿ ಇರಬಾರ್ದಲ್ಲ. ಗೂಡ್ಸ್ ಓಡಿಸೋಕ್ಕಂತ ಬೇರೆ ಗಾಡಿ ಇರ್ತದೆ, ಅದರಲ್ಲಿ ಅವನ್ನೆಲ್ಲ ಹಾಕಬೇಕು. ಸರ್ ಈಗ ಇಷ್ಟೆಲ್ಲ ಆದರೂ ಆರ್ ಟಿ ಒ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಂತ ಆರೋಪಗಳು ಕೇಳಿಬರ್ತಿದೆ, ಅದಕ್ಕೇನು ಹೇಳ್ತೀವಿ? ಅಲ್ಲ ಸರ್, ಇದು ಗೋರ್ಮೆಂಟು ನಾವು ಸಾರ್ವಜನಿಕವಾಗಿ ಇರಬೇಕಾದ್ರೆ ಅವ್ರ ಜೀವನ ಕಾಪಾಡ್ಕೋಬೋದೇ ಅವ್ರದ್ದೇ. ಅವರು ಅದ್ರ ಬಗ್ಗೆ ನಿಗಾ ವಹಿಸ್ಬೇಕು. ನಿಗಾ ವಹಿಸ್ಬಿಟ್ಟು ಗೂಡ್ಸ್ ಗಾಡಿನ ಗೂಡ್ಸಾಗೆ ಓಡಿಸ್ಬೇಕು. ಯಾಕಂದರೆ ಈಗೆಲ್ಲ ಪ್ರಯಾಣಿಕ ಗಾಡಿಯಲ್ಲಿ ಈ ಥರ ಗೂಡ್ಸ್ ಗಾಡಿನ ತುಂಬ್ಕೊಂಡು ಹೋದರೆ ಆಗೋ ಅನಾಹುತಕ್ಕೆ ಯಾರು ಕಾರಣ ಇರ್ತಾರೆ ಹೇಳಿ ನೋಡೋಣ. ಅದಕ್ಕೆ ಮೇನು ಯಾವುದೇ ಗಾಡಿ ವೆಹಿಕಲಲ್ಲಿ ಓಡಾಡ್ತಿರ್ಬೇಕಾದ್ರೆ, ನಾವು ಟ್ರಾವೆಲಲ್ಲಿ ಓಡಾಡ್ತಿರ್ಬೇಕಾದ್ರೆ ಕಷ್ಟ ನಮ್ಮ ಏನಕ್ಕೆ ಸಾರ್ವಜನಿಕರಿಗೆ ಜೀವನ ಸುರಕ್ಷತೆನೇ ಕೊಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಕೆಲವೊಂದು ಬಸ್ಗಳಿಗೆ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲ, ಹಾಂ ಅದಕ್ಕೇನು ಹೇಳ್ತೀವಿ? ಮಾಡ್ಬೇಕು ಸರ್. ಅದು ಎಲ್ಲ ಸುರಕ್ಷತೆಗೆ ನೋಡ್ರಿ ಮಾನದಂಡ ಅಂತ ಇರ್ತದೆ. ಸರ್ಕಾರ ಯಾವುದೇ ಇದನ್ನ ಓಡಿಸ್ಬೇಕಾದ್ರೆ ಮಾನದಂಡ ಅಂತ ಇರ್ತದೆ. ಆ ಮಾನದಂಡ ಪ್ರಕಾರ ಸುರಕ್ಷತೆನ ಕೈಗೊಳ್ಳಬೇಕು. ಅದು ಕೈಗೊಳ್ಳೋ ಜವಾಬ್ದಾರಿ ಸರ್ಕಾರದ್ದೇ ಇರುತ್ತೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಜೀವಕ್ಕೆ ಒಳ್ಳೆ ಸುರಕ್ಷತೆಯನ್ನು ಕೊಡ್ಬೇಕಂತ ನಾನು ಅದು.